ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯೇ ಭಕ್ತೆ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಒಂದೇ ಹಿಟ್ಟಿನಲ್ಲಿ 5 ಥರ ಬಜಿಯನ್ನು ಮಾಡಕತ್ತೇನೆ. ನೋಡ್ರಿ, ಇದು ಒಂದೇ ಹಿಟ್ಟಿನಲ್ಲಿ ಮಾಡಿದ್ರೂ 5 ಥರ ಟೇಸ್ಟಿ ಕೊಡ್ತಿದ್ರಿ. ಯಾಕಂದ್ರೆ 5 ಥರ ಮಾಡತ್ತೀನಲ್ಲ ನಾನು, ಟೇಸ್ಟಿ ಬೇರೆ ಬೇರೆ ಆಗಿರ್ತದ್ರಿ. ಈ ಬಜಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಇವತ್ತು ನಾನು ಒಂದೇ ಹಿಟ್ಟಿನಲ್ಲಿ 5 ಥರ ಬಜಿನ ಮಾಡ್ತಾ ಇದ್ದೇನೆ. ನೋಡ್ರಿ, ಈ 5 ಥರ ಬಜಿನ ಯಾವುದ್ಯಾವ್ದಂದ್ರೆ ನೋಡ್ರಿ, ಮೊದಲಿಗೆ ನಾನು 2 ಬಟಾಟಿ ತೊಗೊಂಡೇನ್ರಿ. ಬಟಾಟಿ ಬಜಿ ರೀ, ಕ್ಯಾಪ್ಸಿಕಮ್ ಬಜಿ, ಬದ್ನಿಕಾಯಿ ಬಜಿ, ಅವು ಹೀರಿಕಾಯಿ ಬಜಿ ರೀ, ಮತ್ತು ಮೆಣಸಿನ್ಕಾಯಿ ಬಜಿ. ನೋಡ್ರಿ, ಈ ಥರ 5 ಥರ ಬಜಿನ ಮಾಡ್ತಾ ಇದ್ದೇನೆ ನೋಡ್ರಿ ನಾನು ಇವತ್ತು. ಈಗ ಇವನ್ನೆಲ್ಲ ನೋಡ್ರಿ ಯಾವ್ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಕಟ್ ಮಾಡ್ಕೊಂಬಂದು ತೋರಿಸ್ತೇನೆ. ನೋಡ್ರಿ ನಾನೀಗ ಅವು ಮೆಣಸಿನ್ಕಾಯಿ ಬದ್ನಿಕಾಯಿ ಇವೆಲ್ಲ ಹೊಳ್ಕೊಂಬರುತ್ತಾನ ರೀ. ಮೊದಲು ಹಿಟ್ಟು ಕಲಿಸ್ತೀನಿ ನೋಡ್ರಿ. ಯಾಕಂದ್ರೆ ಹಿಟ್ಟು ಒಂದು ಸ್ವಲ್ಪ ನೆನೆದಷ್ಟು ಬಜ್ಜಿ ಕ್ರಿಸ್ಪಿಯಾಗಿ ಚಲೋ ಬರ್ತಾವ್ರಿ. ಹೀಗಾಗಿ ಮೊದಲು ಹಿಟ್ಟು ಕಲಿಸ್ಕೊತೀನಿ ನೋಡ್ರಿ. ಈ ಹಿಟ್ಟು ನೋಡ್ರಿ ನಾನು ಚಾಣಸ್ಕೊಂಡು ಮಾಡಿ ತೊಗೊಂಡು ಬಂದೀನಿ ನೋಡ್ರಿ. ಈಗ ಇದಕ್ಕೆ ಹಾಕ್ಲಕ್ಕೆ ರೀ ಅಜ್ವಾನ್ ತೊಗೊಂಡಿನಿ ರೀ. ಇವನು ಚಂದಾಗೆ ಕೈಲಿಗೆ ತಿಕ್ಕಿ ಮಾಡಿ ಹಾಕ್ಬೇಕು ರೀ. ಅಂದ್ರೆ ವಾಸನೆ ಗಮ್ಮತ್ತು ಚಂದ ಬರ್ತಾವ್ರಿ ಬಜಿ ರೀ. ಹೀಗಾಗಿ ಈ ಅಜ್ವಾನನ್ನು ತಿಕ್ಕಿ ಇಟ್ಕೊಂಡಿನಿ ರೀ. ಸ್ವಲ್ಪ ಉಪ್ಪು ತೊಗೊಂಡಿನಿ ರೀ, ಅರಿಶಿನ ಪುಡಿ ತೊಗೋಬೇಕು ರೀ. ಆಮೇಲೆ ಇದು ಸೋಡಾ ನೋಡ್ರಿ, ಒಂದು ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಬಜ್ಜಿ ಚಂದ ಬರ್ತಾವ್ರಿ. ಕರಿಬೇವು ಕೊತ್ತಂಬರಿ ತೊಗೊಂಡಿ ನೋಡ್ರಿ. ಈಗ ಇದನ್ನೆಲ್ಲ ಈ ಹಿಟ್ಟಿಗೆ ಹಾಕ್ತೇನೆ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಕಾಶಿ ಹಾಕ್ತೇವೆ ನೋಡ್ರಿ ಸದ್ದ. ಈಗ ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ. ಇದನ್ನು ಚೆಂದಾಗಿ ಸ್ವಲ್ಪ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದನ್ನು ಚೆಂದಾಗಿ ಕಲಿಸಿ ಈಗ ಎಣ್ಣೆ ಹಾಕ್ತಾರೆ. ಈಗ ನೋಡ್ರಿ, ಇದು ಎಣ್ಣೆ ಕಾಯ್ದದ್ರಿ. ಸ್ವಲ್ಪ ಎಣ್ಣೆ ಬಿಸಿ ಇದ್ದಿದ್ದೇ ಹಾಕ್ಬೇಕು ನೋಡ್ರಿ. ಈ ಥರ ಹಾಕಿದ ತಕ್ಷಣ ಈ ಥರ ಗೋಳಿ ಬರ್ಬೇಕ್ರಿ. ಅಂದ್ರೆ ಬಜಿ ಕ್ರಿಸ್ಪಿಯಾಗಿ ಚಂದ ಆಗ್ತಾವ್ರಿ. ಈಗ ಇದನ್ನು ಚಂದಾಗೆ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಇದನ್ನು ಚಂದಾಗಿ ಕಲಸ್ಕೊತೀನಿ ನೋಡ್ರಿ. ಈಗ ನೀರು ಹಾಕಿ ಕಲಿಸ್ತೀನಿ ನೋಡ್ರಿ. ಈಗ ನೀರು ಹಾಕಿ ಕಲಸ್ಕೊತೀನಿ ನೋಡ್ರಿ. ಇದು ಭಾಳ ತಿಳಿಯೂ ಕಲಸಬಾರ್ದ್ರಿ ಮತ್ತು ಗಟ್ಟಿನೂ ಕಲಸಬಾರ್ದು ನೋಡ್ರಿ. ಕರೆಕ್ಟ್ ಹದ ನೋಡಿ ಕಲಸ್ಕೋಬೇಕು ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತಾರೆ. ಇದೇ ಥರ ಚೆಂದಾಗಿ ಕಲಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ಇದರಿಂದ ಚೆನ್ನಾಗಿ ಗಂಟು ಆಗ್ಲಾರ್ದಂಗೆ ಚೆಂದಾಗಿ ಈ ಥರ ಕಲಸ್ಕೋಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಚೆಂದಾಗಿ ಇದೇ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ನೋಡ್ರಿ ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಗರ 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 ತಿರುಗಬೇಕು ರೀ. ಅಂದ್ರೆ ಈ ಥರ ಗಂಟು ಆಗ್ಲಾರ್ದಂಗೆ ಹಿಂಗೆ ತಿರುಗಬೇಕು ನೋಡ್ರಿ. ಇದನ್ನು ಈ ಥರ ಮಾಡಿದ್ರೆ ನಾವು ಒಟ್ಟು ಗಂಟು ಏನೂ ಉಳಿಯಂಗಿಲ್ಲ ರೀ. ಈಗ ನೋಡಿ, ಹಿಟ್ಟೆಲ್ಲ ಕಲಸ್ಕೊಂಡು ರೆಡಿ ಆಗ್ಯದ್ರಿ. ಈಗ ಇವು ಹೋಳಿದ್ದನ್ನು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ, ಇವು ಡಬ್ಬು ಮೆಣ್ಸಿನ್ಕಾಯಿನ ಈ ಥರ ರೌಂಡಾಗಿನೂ ಕಟ್ ಮಾಡ್ಕೋಬೋದು ರೀ. ಇಲ್ಲಾಂದ್ರೆ ಈ ಥರ ನಾವು ಒಂದು ಡಬ್ಬು ಮೆಣ್ಸಿನ್ಕಾಯ್ದಾಗ 4 ಭಾಗನೂ ಮಾಡ್ಕೋಬೋದು ನೋಡ್ರಿ. ಕ್ಯಾಪ್ಸಿಕಮ್ದಾಗ ರೀ. ಇದು ಹೀರಿಕಾಯಿ ನೋಡ್ರಿ. ಹೀರಿಕಾಯಿನ ಈ ಥರನೂ ಹೊಳ್ಕೊಂಬಂದೇನೆ ನೋಡ್ರಿ. ಇವು ಮೆಣ್ಸಿನ್ಕಾಯಿ ನೋಡ್ರಿ. ಮೆಣ್ಸಿನ್ಕಾಯಿನೂ ಈ ಥರ ಹೋಳಿ ನಡುವರ್ಗೆ ಒಂದು ಸ್ವಲ್ಪ ಸೀಳ್ಬೇಕು ರೀ. ಈ ಥರ ನಡುವು ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ. ಆಮೇಲೆ ಇವು ಬದ್ನಿಕಾಯಿನ ಹೋಳಿ ನೀರಾಗಿ ಹಾಕ್ಬೇಕು ನೋಡ್ರಿ. ನಾವು ಬಜಿ ಮಾಡೋದನ್ನ ಸ್ವಲ್ಪ ಲೇಟ್ ಆಗ್ತದೆ, ಮತ್ತು ಅವು ಕರಗಾತಾವ್ರಿ. ಅದ್ರ ಸಂಬಂಧ ಬಜಿ ಇದು ಬದ್ನಿಕಾಯಿ ಆಯಿತು, ಬಟಾಟೆ ಆಯ್ತು, ಇವೆರಡನ್ನ ಹೋಳಿ ನೀರಾಗೆ ಹಾಕೋಬೇಕು ನೋಡ್ರಿ. ನಾವು ನೀರಲ್ಲೇ ಎದ್ದು ತೊಗೊಂಡು ಹಿಟ್ಟಿನಾಗ ಬಿಟ್ಟು ಎಣ್ಣೆಗೆ ಬಿಡಬೇಕು ರೀ. ಈಗ ಇವನ್ನೆಲ್ಲ ಹೊಳ್ಕೊಂಡು ರೆಡಿ ಮಾಡಿ ತೊಗೊಂಡಿನಿ ರೀ. ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟೆ ನೋಡ್ರಿ. ಈ ಸದ್ದ ಒಂದೊಂದಾಗಿ ಬಜಿನ ಬಿಡ್ತೀನಿ ನೋಡ್ರಿ. ಈಗ ನೋಡ್ರಿ, ಎಣ್ಣೆ ಕಾಯ್ದದಿಲ್ಲತ್ತ ನೋಡೋಕೆ ಒಂದು ಬಿಡ್ತೇನೆ ನೋಡ್ರಿ. ಹೀರೆಕಾಯಿಂದ ನೋಡ್ರಿ ಎಣ್ಣೆ ಫುಲ್ ಕಾಯ್ದದ್ರಿ. ಈಗೆಲ್ಲ ಬಜಿನೂ ಬಿಡ್ತೇನೆ ನೋಡ್ರಿ. ಈಗ ಬಿಡ್ತೀನಿ ನೋಡ್ರಿ ಮೆಣಸಿನ್ಕಾಯಿ ಬಜಿನ. ಈ ಥರ ಹಿಟ್ಟಿನಾಗ ಎದ್ಕೊಂಡು ಇದೇ ಥರ ಬಿಡೋದು ನೋಡ್ರಿ. ಈಗ ಇವನ್ನ ಕಳಿಸಿ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಬಜ್ಜಿನ
ಚೆಂದಾಗಿ ಫ್ರೈ ಮಾಡ್ಕೊಂಡಿನ್ರಿ. ಈಗ ತೆಗಿತೀನಿ ನೋಡ್ರಿ. ಈಗ ಈ ಬೌಲಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿ ನೋಡ್ರಿ, ಎಣ್ಣೆ ಎಲ್ಲ ಹೇರ್ಕೊತದ ಅಂತ ಹೇಳಿ ನೋಡ್ರಿ. ಸೂಪರಾಗಿ ಬಂದವ ನೋಡ್ರಿ ಬಜ್ಜಿ. ಈಗ ಇದೇ ಥರ ಬಟಾಟೆ ಬಜ್ಜಿನೂ ಬಿಡ್ತೀನಿ ನೋಡ್ರಿ. ಈಗ ಬಟಾಟೆದ ಬಿಡ್ತಾ ಇದ್ದೇನೆ ನೋಡ್ರಿ ಬಜ್ಜಿನ. ಈ ಥರ ಎದ್ದಿರಿ. ಹೀಗೆ ಬಿಡೋದು ನೋಡ್ರಿ. ಇದೇ ಥರ ಎಲ್ಲನೂ ಬಿಡ್ತೇವೆ ನೋಡ್ರಿ. ಈಗ ನೋಡ್ರಿ ಇವು ಕರೆಕ್ಟ್ ಎಲ್ಲ ಬೆಂದವ್ರಿ. ಈ ಸದ್ದ ತೆಗಿತೀನಿ ನೋಡ್ರಿ. ಈಗ ತೆಗಿತೀನಿ ನೋಡ್ರಿ. ನೋಡ್ರಿ ಸೂಪರಾಗಿ ಬಂದವ ನೋಡ್ರಿ ಬಟಾಟೆ ಬಜ್ಜಿನೂ. ಈಗ ಬದ್ನಿಕಾಯಿ ಬಜ್ಜಿ ಮಾಡ್ತೀನಿ ನೋಡ್ರಿ. ಈಗ ಬದ್ನಿಕಾಯ್ದು ಬಿಡ್ತಾ ಇದೆ ನೋಡ್ರಿ. ನೋಡ್ರಿ ಈ ಥರ ಇದೇ ಥರ ಎಲ್ಲನೂ ಬಿಡ್ತೇನೆ ನೋಡ್ರಿ. ಈಗ ಏನು ತಿರುಗಿ ಹಾಕ್ತೇನೆ ನೋಡ್ರಿ. ಈಗ ಇವು ಬೆಂದವ್ರಿ ತೆಗಿತೀನಿ ನೋಡ್ರಿ. ನೋಡ್ರಿ ಸೂಪರಾಗಿ ಬಂದಾವ ನೋಡ್ರಿ ಬದ್ನಿಕಾಯಿ ಬಜ್ಜಿನ. ಈಗ ನೋಡ್ರಿ ಹೀರಿಕಾಯಿ ಬಜ್ಜಿನ ಮಾಡ್ತಾ ಇದ್ದೀವಿ ನೋಡಿ. ಹೀರಿಕಾಯಿನ ಎಡ್ಡೆಡ್ ತೊಗೊಂಡೇನ್ರಿ. ಯಾಕಂದ್ರೆ ಇವು ಸಣ್ಣ ಭಾಳ ಅದಾವ್ರಿ. ನಮ್ಮ ಜವಾರಿ ಹೀರಿಕೆ ಅದಾವ್ರಿ. ನಿಮ್ಮಲ್ಲಿ ದೊಡ್ಡ ಸಿಕ್ಕರೆ ನೀವು ಒಂದೊಂದನೇ ಬಿಟ್ಟು ಮಾಡಿರಿ. ಈಗ ಬಿಡ್ತೀನಿ ನೋಡ್ರಿ ಎಣ್ಣೆಯಲ್ಲಿ. ಈ ಥರ ಎಲ್ಲನೂ ಬಿಡ್ತೇನೆ ನೋಡ್ರಿ. ಇವನ್ನ ಹಳಿಸಿ ಹಾಕ್ತೇನೆ ನೋಡ್ರಿ. ಈಗ ನೋಡ್ರಿ ಇವು ಎಲ್ಲ ಕರ್ದವ್ರಿ. ಈ ಸದ್ದ ತೆಗಿತೇನೆ ನೋಡ್ರಿ. ಈಗ ತೆಗಿತೇನೆ ನೋಡ್ರಿ. ಈಗ ಕ್ಯಾಪ್ಸಿಕಮ್ ಬಜ್ಜಿ ಬಿಡ್ತೀನಿ ನೋಡ್ರಿ. ಅಂದ್ರೆ ಡಬ್ಬು ಮೆಣಸಿನ್ಕಾಯಿದು ಬಿಡ್ತೀನಿ ನೋಡ್ರಿ. ಈಗ ಈ ಥರ ಚೆಂದಾಗಿ ಅದ್ಕೊಂಡು ಬಿಡೋದು ನೋಡ್ರಿ ಎಣ್ಣೆಗ. ಈ ಥರ ನಾನು ಗುಂಡನ್ನು ಹೊಳ್ಕೊಂಡೇನ್ರಿ. ಈ ಥರ ಅಡ್ಡನ್ನು ಹೊಳಿ ನೋಡ್ರಿ. ಎಲ್ಲನೂ ಬಿಡ್ತೀನಿ ನೋಡ್ರಿ. ಹೇಳ್ಬೇಕಂದ್ರೆ ಈಗ ಇವನ್ನ ಕಳಿಸಿ ಹಾಕ್ತೇನೆ ನೋಡ್ರಿ. ನೋಡ್ರಿ ಸೂಪರಾಗಿ ನೋಡ್ರಿ. ಈಗ ತೆಗಿತೀನಿ ನೋಡ್ರಿ ಇವತ್ತನ್ನ. ನೋಡ್ರಿ ತೆಗಿತಾ ಇದ್ದೀನಿ. ಸೂಪರಾಗಿ ಬಂದ ನೋಡ್ರಿ. ಈಗ 5 ಥರ ಬಜ್ಜಿನ ರೆಡಿ ಆಗ್ಯಾವ ನೋಡ್ರಿ. ಇದು ಬಟಾಟಿ ಬಜ್ಜಿ ರೀ, ಇದು ಡಬ್ಬು ಮೆಣಸಿನ್ಕಾಯಿ ಬಜ್ಜಿ ರೀ, ಇದು ಮೆಣಸಿನ್ಕಾಯಿ ಬಜ್ಜಿ ರೀ, ಇದು ಹೀರೆಕಾಯಿ ಬಜ್ಜಿ ರೀ, ಇದು ಬದ್ನಿಕಾಯಿ ಬಜ್ಜಿ ನೋಡ್ರಿ. ನೀವು ಅನ್ಕೋಬೋದು ರೀ ಇದೇನು ಒಂದೇ ಹಿಟ್ಟಿನಾಗ ಇವ್ರು 5 ಥರ ಮಾಡ್ಯಾರಲ್ಲ ಅಂತ ಅನ್ಕೋಬೋದು ರೀ. ಆದರೂ 5 ಥರ ಹಿಟ್ಟು ಒಂದೇ ಇದ್ರು ರೀ ಇದ್ರ ಫ್ಲೇವರ್ ಎಲ್ಲ ಬೇರೆ ಬೇರೆ ಇರ್ತಾವೆ ನೋಡ್ರಿ. ಈ ಬಟಾಟಿ ಬಜ್ಜಿ ಇದೊಂಥರ ಬೇರೆ ಫ್ಲೇವರೇ ಕೊಡ್ತದೆ ರೀ. ಇದು ಮೆಣಸಿನ್ಕಾಯಿ ಡಬ್ಬು ಮೆಣಸಿನ್ಕಾಯಿ ಇದು ಒಂಥರ ಟೇಸ್ಟಿನೇ ಬೇರೆ ರೀ. ಈ ಮೆಣಸಿನ್ಕಾಯ್ದು ಟೇಸ್ಟ್ ಬೇರೆನೇ ಇರ್ತದೆ ರೀ. ಇದು ಹೀರೆಕಾಯ್ದು ಭಾರಿ ಇರ್ತದೆ ನೋಡ್ರಿ. ಇವು ಒಳಗೆ ಮೆತ್ತಗೆ ಇದು ಒಂಥರ ಟೇಸ್ಟ್ನೇ ಬೇರೆ ರೀ. ಇದು ಬದ್ನಿಕಾಯ್ದು ಭಾರಿ ನೋಡ್ರಿ ಬಜ್ಜಿ. ಒಂದೇ ಹಿಟ್ಟನಾಗ ಈ 5 ಥರ ಬಜ್ಜಿ ಮಾಡಿದ್ರೆ ನಿಮ್ಗೆ 5 ಥರ ಟೇಸ್ಟನ್ನು ಸಿಕ್ಕಂಗೆ ಆಗ್ತದೆ ರೀ. ಹಾಗೂ ಜಲ್ದಿನೂ ದಿಢೀರಾಗಿನೂ ಮಾಡ್ಕೋಬೋದು ನೋಡ್ರಿ. ಇದನ್ನು ಈ 5 ಥರ ಬಜ್ಜಿದು ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೀವು ಈ ಥರ ಬಜ್ಜಿಯನ್ನು ಮಾಡಿ ನೋಡಿರಿ, ನಿಮಗೆ ಟೇಸ್ಟ್ ಗೊತ್ತಾಗ್ತದೆ ರೀ. ನಮಸ್ಕಾರ ರೀ ಎಲ್ಲರಿಗೂ.